ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಹೋಮ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಹೆಲ್ತಿಯಾಗಿರುವಂಥ ಮಖಾನ ಬರ್ಫಿ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೊದಲು 1 ಕಪ್ಪಷ್ಟು ಮಖಾನ ತೊಗೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಯೂಸ್ ಮಾಡಿಕೊಂಡು ಮಖಾನನ ಹುರಿತಾಯಿದ್ದೀನಿ. ನೋಡಿ, ಈಗ ಆಮೇಲೆ 1 ಕಪ್ಪಷ್ಟು ನಾನು ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾನು ಅಷ್ಟೇ ತುಪ್ಪ ಅದೇನೋ ಹಾಕೋಗಿಲ್ಲ, ಹಾಗೇನು ಹುರ್ಕೋಬೇಕು. ಶೇಂಗಾ ಆದಮೇಲೆ ನಾನು ಒಂದು ಅರ್ಧ ಕಪ್ಪಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಅಗಸೆ ಬೀಜ ಆಪ್ಷನಲ್ಲು, ಬೇಕಿದ್ದರೆ ತೊಗೋಬೋದು. ಅದನ್ನು ಸ್ವಲ್ಪ ಕೆಂಪಗಾಗೋರು ಹುರ್ಕೊಂಡು, ನೆಕ್ಸ್ಟ್ ಇಲ್ಲಿ ಎಳ್ಳು ತೊಗೊಂಡಿದ್ದೀನಿ, ಬಿಳಿ ಎಳ್ಳು. ಅದು ಒಂದು 2ರಿಂದ 3 ಸ್ಪೂನಷ್ಟು. ಅದನ್ನು ನೀಟಾಗಿ ಹುರ್ಕೋಬೇಕು. ನೋಡಿ, ಮತ್ತು ಒಂದು 5ರಿಂದ 6 ಗೋಡಂಬಿ, 5ರಿಂದ 6 ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ. ನಾನು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಇದು ಉಪ್ಪಿಟ್ಟಿನ ರವೆ ಬರುತ್ತಲ್ವ, ಅದು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಚಿರೋಟಿ ರವೆನೂ ತೊಗೋಬೋದು. 2 ನಿಮಿಷ ಹಾಗೆ ಹುರ್ಕೊಂಡು ಆಮೇಲೆ ತುಪ್ಪ ಹಾಕಿ ಹುರ್ಕೋಬೇಕು. ನೋಡಿ, ಆಗಿದೆ, ಇದು ರೆಡಿ ಆಯಿತು. ಇವಾಗ ಅದೇ ಪ್ಯಾನ್ಗೆ 1 ಕಪ್ಪಷ್ಟು ಸಕ್ಕರೆ ಹಾಗೆ 1 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು 1/4 ಕಪ್ಪಷ್ಟು ಎಕ್ಸ್ಟ್ರಾ ತೊಗೋಬೋದು ಸಕ್ಕರೆನ. ನೋಡಿ, ಒಂದೆಳೆ ಪಾಕ ಬರೋವರೆಗೂ ಕುದಿಸ್ಕೋಬೇಕು. ಇವಾಗ ಒಂಚೂರು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಂದೆಳೆ ಪಾಕ ಬಂದಿದೆ, ಅದಕ್ಕೆ ಇವಾಗ ಹುರಿದಿರೋಂಥ ರವೆನ ಹಾಕ್ತಾಯಿದ್ದೀನಿ. ಫಸ್ಟ್ ರವೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಮೂಲಿ ಪುಟಾಣಿ ಹಿಟ್ಟಿನ ಕರ್ದಂಟು ಮಾಡ್ತೀವಲ್ಲ ಅದೇ ರೀತಿಯೇ. ನೋಡಿ, ರವೆ ಎಲ್ಲ ಮಿಕ್ಸ್ ಆದಮೇಲೆ ಅದು ಹುರಿದಿಟ್ಕೊಂಡಿರೋಂಥ ಮಖಾನ ಎಲ್ಲ ಒಂದು ರೌಂಡ್ ಮಿಕ್ಸಿಗೆ ಹಾಕಿದ್ದೀನಿ. ನಾನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಪೌಡ್ರ್ ಥರನೂ ಮಾಡ್ಕೋಬೋದು. ನಾನು ಸ್ವಲ್ಪ ತರಿಯಾಗೇ ಇರಲಿ ಅಂತ ರುಬ್ಕೊಂಡಿದ್ದೀನಿ. ತರಿಯಾಗಿರೋದ್ರಿಂದ ತಿನ್ನಬೇಕಾದ್ರೆ ಬಾಯಲ್ಲಿ ಬರುತ್ತೆ, ಶೇಂಗಾ, ಗೋಡಂಬಿ, ಮಖಾನ ಅದೆಲ್ಲ. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು ಹಾಗೆ, ಯಾಕಂದರೆ ಮಖಾನ ಅದೆಲ್ಲ ಸಕ್ಕರೆ ಪಾಕದಲ್ಲಿ ನೀಟಾಗಿ ಮಿಕ್ಸ್ ಆಗಬೇಕು. ನೋಡಿ, ನಾನು ಮೇಲ್ಗಡೆ ಒಣ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸ್ನೂ ಹಾಕ್ಕೋಬೋದು. ನೋಡಿ, ಅದಕ್ಕೆ ಸ್ವಲ್ಪ ಏನು ಜಾಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ, ಕೇಸರಿದು. ನೀವು ಬೇಕಿದ್ದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ನೀವು ಹಾಕಿಬಿಟ್ಟು ನೀಟಾಗಿ 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು ಲೋ ಫ್ಲೇಮಲ್ಲೇ. ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಸ್ವಲ್ಪ ಜಾಸ್ತಿನೂ ಬಳಸ್ಕೋಬೋದು. ಹಾಲಿನ ಪುಡಿ ಹಾಕೋದ್ರಿಂದ ಸಾಫ್ಟ್ ಬರುತ್ತೆ, ಆಮೇಲೆ ಮೆತ್ತಗಿರುತ್ತೆ ಅನ್ನೋ ಕಾರಣಕ್ಕೆ. ನೋಡಿ, ಆಗಿದೆ ಅಂತ ಗೊತ್ತಾಗಬೇಕಾದ್ರೆ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡಿ ನೋಡಬೇಕು. ಆಗಿದೆ, ಇನ್ನೊಂದು ನಿಮಿಷ ಬೇಯಿಸಿದ್ರೆ ಸಾಕು. ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ನಿಮ್ಗೆ ಬೇಕಂತ ತುಪ್ಪ ಜಾಸ್ತಿ ಇಷ್ಟಪಡೋರಿದ್ರು 1-2 ಸ್ಪೂನಷ್ಟು ಎಕ್ಸ್ಟ್ರಾ ತುಪ್ಪ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ನೀಟಾಗಿ, ಯಾಕಂದ್ರೆ ತಳ ಬಿಡ್ತಾ ಇದೆ, ಆಗಿದೆ ಅಂತ ಗೊತ್ತಾಗುತ್ತೆ. ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಆಗಿದೆ ಆಲ್ರೆಡಿ. ಇದನ್ನು ಸ್ವಲ್ಪ ತಣ್ಣಗಾಗಿಬಿಡೋಣ. ನೋಡಿ, ತಣ್ಣಗಾಗಿದೆ. ಅದಕ್ಕೆ 1-2 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ಎಳ್ಳು ಬದಲಾಗಿ ನೀವು ಗಸಗಸೆನ ಹುರಿದ್ಬಿಟ್ಟು ಹಾಕೋಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈ ಕಡೆ ಒಂದು ತಟ್ಟೆಗೆ ಬಟರ್ ಪೇಪರ್ ಹಾಕಿದ್ದೀನಿ. ಬಟರ್ ಪೇಪರ್ಗೆ ಸ್ವಲ್ಪ ತುಪ್ಪ ಹಚ್ಚಿ ಅದ್ರ ಮೇಲೆ ಇದನ್ನ ಹಾಕ್ತಾಯಿದ್ದೀನಿ. ನೀಟಾಗಿ ಅದೇ ಸ್ಪೂನ್ಲೇ ಸ್ಪ್ರೆಡ್ ಮಾಡಬೇಕು. ನಿಮಗೆ ಸ್ಪೂನಿಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಮಾಡ್ಬೋದು, ಇಲ್ಲ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಚಿಬಿಟ್ಟು ಕೈಲೇನೂ ಮಾಡ್ಕೋಬೋದು. ನೋಡಿ, ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿದ್ದೀನಿ. ಇದು ಒಂದು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ಬೇಕು ಸ್ವಲ್ಪ ತಣ್ಣಗಾಗೋಕ್ಕೆ. ನೋಡಿ, ತಣ್ಣಗಾಗಿದೆ. ಈಗ ನಾನು ಕಟ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಆಮೇಲೆ ಹೆಲ್ತಿ ಕೂಡ ಮಖಾನ ಯೂಸ್ ಮಾಡಿರೋದ್ರಿಂದ. ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.